ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಯಾವುದೇ ಬಿರಿಯಾನಿ ಮಸಾಲ ಪೌಡರ್ ಹಾಕದೆ ತುಂಬ ಕಡಿಮೆ ಸಮಯದಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ, ಸೋಲ್ ಫ್ಲೇವರ್ಸ್ ಪ್ರೀಮಿಯಮ್ನವರದು. ನೀವು ಯಾವುದೇ ಬಾಸ್ಮತಿ ರೈಸ್ ತಗೊಳ್ಬೋದು, ಬಿರಿಯಾನಿ ರೈಸ್. ನಾನಿಲ್ಲಿ 2 ಗ್ಲಾಸ್ನಷ್ಟು ತಗೊಂಡಿದ್ದೇನೆ, ಅಂದರೆ ಅರ್ಧ kg ಅಷ್ಟು. 2 ಗ್ಲಾಸ್ ಅಂದರೆ 2 ಪಾವ್ ಅಂದರೆ ಅರ್ಧ kg. ಒಂದು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಡಿ, ಆಯಿತಾ? ಆಗ ಚೆನ್ನಾಗಿ ಬರುತ್ತೆ ನೋಡಿ. ಆಮೇಲೆ ನಾನು 2 ಈರುಳ್ಳಿಯನ್ನು ಈ ಥರ ಉದ್ದದಕ್ಕೆ ಕಟ್ ಮಾಡಿ ತಗೊಂಡಿದ್ದೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಫುಲ್ಲು ರೋಸ್ಟ್ ಮಾಡಬೇಕು. ಒಂದು ಬ್ರೌನಿಷ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ತಾ ಇರಬೇಕು. ಮೊದಲೇ ಈರುಳ್ಳಿ ಫ್ರೈ ಮಾಡಿಟ್ರೆ ನಮಗೆ ನೆಕ್ಸ್ಟಿಗೆ ಈಸಿ ಆಗುತ್ತೆ. ಹಾಗಾಗಿ 2 ದೊಡ್ಡ ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಈ ಥರ ರೋಸ್ಟ್ ಮಾಡಿ ಬ್ರೌನ್ ಕಲರ್ ಬರೋ ತನಕ ನಾವು ರೋಸ್ಟ್ ಮಾಡಿ ಇಡಬೇಕು. ನೋಡಿ, ಈ ಥರ ನೋಡಿ. ಇಷ್ಟ ಆದಮೇಲೆ ನಾವೊಂದು ಬೇರೆ ಪ್ಲೇಟಿಗೆ ಹಾಕಬೇಕು. ನೋಡಿ, ಈಗ ನಾನು ಬೇರೆ ಪ್ಲೇಟಿಗೆ ಹಾಕಿದ್ದೇನೆ. ಇದನ್ನು ಫುಲ್ ಸ್ಪ್ರೆಡ್ ಮಾಡಿ, ಆಯಿತಾ? ಅಂದರೆ ಇಲ್ಲದ್ರೆ ಅಂಟಿಕೊಳ್ಳುತ್ತೆ. ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿ. ನಾನಿಲ್ಲಿ ಅರ್ಧ kg ಅಷ್ಟು ಕೋಳಿ ತಗೊಂಡಿದ್ದೇನೆ, ಬಾಯ್ಲರ್ ಕೋಳಿ. ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಧನಿಯಾ ಪೌಡರ್, 1/2 ಟೀ ಸ್ಪೂನ್ ಜೀರಿಗೆ ಅಂದರೆ ಜೀರಿಗೆ ಪೌಡರ್ ಹಾಕಿದ್ದೇನೆ, 3/4 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಮೀಡಿಯಂ ಚಮಚದಲ್ಲಿ 3/4 ಟೀ ಸ್ಪೂನಲ್ಲಿ ಅರಿಶಿನ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಕಾಯಿ ಮೆಣಸನ್ನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೇನೆ, ಹಾಗೆ ಸ್ವಲ್ಪ ನಿಂಬೆ ರಸ, ಹಾಗೆ 1 ಟೀ ಸ್ಪೂನಷ್ಟು ಉಪ್ಪು, ಹಾಗೆ ನಾವು ಈರುಳ್ಳಿ ಫ್ರೈ ಮಾಡಿಟ್ಟಿದ್ವಲ್ಲ ಸ್ವಲ್ಪ ಇಲ್ಲಿ ಹಾಕಬೇಕು. ಆಮೇಲೆ ಒಂದು 10 ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ನಾವು ಈರುಳ್ಳಿ ಫ್ರೈ ಮಾಡಿದ ಎಣ್ಣೆ ಇದೆಯಲ್ಲ, ಅದೊಂದು 3 ಸ್ಪೂನಷ್ಟು ಹಾಕಬೇಕಾಯ್ತಾ? ಆಮೇಲೆ ಅರ್ಧ ಕಪ್ನಷ್ಟು ಮೊಸರು, ಇಷ್ಟನ್ನು ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಅರ್ಧ kg ಅಷ್ಟು ಕೋಳಿ ತಗೊಂಡಿದ್ದೇನೆ, ಹಾಗೆ ಅರ್ಧ kg ಅಷ್ಟು ರೈಸ್ ತಗೊಂಡಿದ್ದೇನೆ. 10 ಜನರಿಗೆ 1 kg ಲೆಕ್ಕದಲ್ಲಿ ಅರ್ಧ kg 5 ಜನರಿಗೆ ಬಿರಿಯಾನಿ ಆಗುತ್ತೆ. ನೋಡಿ, ಈ ಥರ ಫುಲ್ ಮಿಕ್ಸ್ ಮಾಡಬೇಕು. ಮ್ಯಾರಿನೇಟ್ ಆದಮೇಲೆ ಒಂದು ಅರ್ಧ ಗಂಟೆ ಇಡಿ, ಆಯಿತಾ? ಆಗ ನಮಗೆ ಅಕ್ಕಿ ಬೇಯುವಾಗ ಸರಿ ಆಗುತ್ತೆ. ನೋಡಿ, ನೆಕ್ಸ್ಟ್ ಅನ್ನ ಬೇಯಿಸಲಿಕ್ಕೆ 2 ಗ್ಲಾಸ್ ಆದರೆ ಒಂದು 10 ಗ್ಲಾಸ್ನಷ್ಟು ನೀರು ಹಾಕಿ, ಆಯಿತಾ? ಆಮೇಲೆ ಸ್ಪೈಸಸ್ ಆ್ಯಡ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಬಡಿಸೊಪ್ಪು, 3 ಚಕ್ಕೆ, ಹಾಗೆ ಜಾಯಿಕಾಯಿ, ಸ್ವಲ್ಪ ಲವಂಗ, ಪೆಪ್ಪರ್ ಎಲ್ಲ ಹಾಕಿದ್ದೇನೆ, ಏಲಕ್ಕಿ ಎಲ್ಲ. ನೋಡಿ, ಆಮೇಲೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಎಲೆ ಇದೆ, ಹಾಗಾಗಿ 1 ಎಲೆಯಲ್ಲಿ 4 ಪೀಸ್ ಮಾಡಿ 2 ನಾನು ಇಲ್ಲಿ ಹಾಕಿದ್ದೇನೆ. ಆಮೇಲೆ ನಾವು ನೆನೆಸಿಟ್ಟಿದ್ವಲ್ಲ ಆ ನೀರನ್ನು ತೆಗೆದು ಅದನ್ನು ಅಕ್ಕಿ ಆ್ಯಡ್ ಮಾಡಿ 3/4 ಟೀ ಸ್ಪೂನಷ್ಟು ನಾವಿಲ್ಲಿ ಉಪ್ಪನ್ನು ಹಾಕಿ ಸ್ವಲ್ಪ ನಿಂಬೆ ರಸ ಹಾಕಬೇಕು. ಆಗ ಅನ್ನ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ. ಇಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆಯಿತಾ? ಆಮೇಲೆ 1 ಟೀ ಸ್ಪೂನಷ್ಟು ನಾವು ಎಣ್ಣೆ ಹಾಕಬೇಕು. ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ, ಅದು ಕೂಡ ಟೇಸ್ಟ್ ಆಗುತ್ತೆ, ಅನ್ನ ಚೆನ್ನಾಗಿ ಬರುತ್ತೆ. ನೋಡಿ, ಆಮೇಲೆ ಒಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. 5 ನಿಮಿಷಕ್ಕೊಮ್ಮೆ ನೋಡಿ, ಆಯಿತಾ? ಇದು ಬೇಗನೆ ಬೇಯುತ್ತೆ. ಇದು ಮುಕ್ಕಾಲು ಬೆಂದಿರುವಾಗ ನಾವು ತೆಗಿಬೇಕು, ಈ ಥರ ಫಿಲ್ಟರ್ ಮಾಡಬೇಕು. ಫುಲ್ಲು ಬೆಂದರೆ ಅದು ಇನ್ನೂ ಸಹ ಬೆಂದು ಹೋಗುತ್ತೆ, ಹಾಗಾಗಿ ಮುಕ್ಕಾಲು ಬೆಂದಿರುವಾಗಲೇ ತೆಗೆದಿಡಬೇಕು. ನಾವು ಈ ಥರ ಫಿಲ್ಟರ್ ಮಾಡಬೇಕು. ಆಮೇಲೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕಬೇಕು. ಇದು ಆಪ್ಷನಲ್, ಕೆಲವರಿಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ. ನಿಮಗೆ ಇಷ್ಟ ಆದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಟೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮೊದಲಿಗೆ ಗೋಡಂಬಿಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ದ್ರಾಕ್ಷಿಯನ್ನು ರೋಸ್ಟ್ ಮಾಡಿ ತೆಗೆದಿಟ್ಟಿದ್ದೇನೆ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿ, ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಸ್ವಲ್ಪ ಬಡಿಸೊಪ್ಪು ಹಾಕಿ ಬಿರಿಯಾನಿ ಎಲೆ ಹಾಕಿದ್ದೇನೆ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಮಸಾಲವನ್ನು ಹಾಕಬೇಕು. ಮಸಾಲ ಹಾಕಿ ಫುಲ್ ಒಮ್ಮೆ ಮಿಕ್ಸ್ ಮಾಡಿ, ಆಯಿತಾ? ಯಾವುದೇ ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಅದಾಗಿ ನೀರು ಬಿಡತ್ತೆ. ಇದು ಬಾಯ್ಲರ್ ಕೋಳಿ ಆದ್ದರಿಂದ ಒಂದು 15 ಮಿನಿಟ್ಸಲ್ಲಿ ಇದು ಬೇಯುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು 15 ನಿಮಿಷ ಬೇಯಿಸಬೇಕು. ನೋಡಿ, ಈಗ ಇದು ಬೆಂದಿದೆ. ಇಲ್ಲಿ ನೀವು ಉಪ್ಪು ನೋಡಿ, ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಬೋದು.
ನೋಡಿ ಆಮೇಲೆ ಲೇಯರ್ ಮಾಡಲಿಕ್ಕೆ ಒಂದು ಪಾತ್ರೆ ತೆಗಿಬೇಕು. ಆಮೇಲೆ ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಿ ಈ ಥರ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಬೇಕು. ಆಮೇಲೆ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಸ್ವಲ್ಪ ನೀರುಳ್ಳಿ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಆಮೇಲೆ ಫಸ್ಟ್ ಲೇಯರ್ಗೆ ನಾವು ಅನ್ನವನ್ನು ಹಾಕಬೇಕು. ಈ ಥರ ಮಾಡಿದರೆ ಬಿರಿಯಾನಿ ತುಂಬಾ ಟೇಸ್ಟ್ ಆಗಿರುತ್ತೆ. ಮೊದಲಿಗೆ ತುಪ್ಪ ಹಾಗೆ ದ್ರಾಕ್ಷಿ ಗೋಡಂಬಿ ನೀರುಳ್ಳಿ ಹಾಕಿ ಈ ಥರ ಅನ್ನ ಹಾಕಬೇಕು. ಅದರ ಮೇಲೆ ಪುನಃ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಬೇಕು. ಆಮೇಲೆ ಸ್ವಲ್ಪ ನೀರುಳ್ಳಿ ಹಾಕಬೇಕು ರೋಸ್ಟ್ ಮಾಡಿದ್ದು. ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಒಟ್ಟಿಗೆ ನಾನು ಕಟ್ ಮಾಡಿ ಹಾಕಿದ್ದೇನೆ. ಆಮೇಲೆ ನಾವು ಚಿಕನ್ ಮಸಾಲವನ್ನು ಹಾಕಬೇಕು ಮಿಡಲಿಗೆ. ಎಷ್ಟು ಮಸಾಲ ಇದೆ ಎಲ್ಲವನ್ನು ಹಾಕಿ ಮಿಡಲಿಗೆ ಹಾಕಿ ಆದಮೇಲೆ ಉಳಿದ ಅನ್ನವನ್ನು ಮೇಲೆ ಹಾಕಬೇಕು. ಬಿರಿಯಾನಿ ರೈಸ್ ಇದೆಯಲ್ಲ ಅದನ್ನ ಮೇಲೆ ಹಾಕಬೇಕು. ಆಮೇಲೆ ತುಪ್ಪ ಹಾಕಬೇಕು. ಆಮೇಲೆ ಸೇಮ್ ದ್ರಾಕ್ಷಿ ಗೋಡಂಬಿ ಹಾಕಿ ನೀರುಳ್ಳಿಯನ್ನು ಹಾಕಬೇಕು. ಅದರ ಮೇಲೆ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪು ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕಬೇಕು. ನೋಡಿ ನಮ್ದೀಗ ಲೇಯರಿಂಗ್ ಆಗಿದೆ. ಆಮೇಲೆ ನೋಡಿ ದಮ್ಗೆ ಒಂದು ತವ ಇಟ್ಟು ಬಿರಿಯಾನಿಯನ್ನು ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕಾಯ್ತಾ. 10 ನಿಮಿಷ ಸಾಕಾಗತ್ತೆ. ನೋಡಿ ಈಗ ಬಿರಿಯಾನಿ ರೆಡಿ ಆಗಿದೆ. ಹೀಗೆ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ. ಈಸಿಯಾಗಿ ಬೇಗನೆ ಮಾಡ್ಬೋದು. ಮನೆಯಲ್ಲಿ ಸಣ್ಣ ಸಣ್ಣ ಫಂಕ್ಷನ್ ಇದ್ದರೆ ಹೀಗೆ ಮಾಡ್ಬೋದು. 5 ಜನರಿಗೆ ಆದರೆ ಅರ್ಧ kg ಕೋಳಿ, 1 kg ಚಿಕನ್ ಆದರೆ 10 ಜನರಿಗೆ ಈ ಥರ ಮಾಡ್ಬೋದು. ಸೇಮ್ ಇದರದ್ದೇ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡಿದ್ರಾಯಿತು. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.